ಕನ್ಯಾ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮಹಾಭಾರತ ಆರಂಭವಾಗಲಿದೆ. ಈ ಘಟನೆ ನಡೆಯುವುದನ್ನು ಜಗತ್ತಿನ ಯಾವುದೇ ಶಕ್ತಿ ತಡೆಯಲು ಸಾಧ್ಯವಿಲ್ಲ ಸ್ನೇಹಿತರೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವಿತಾವಧಿಯಲ್ಲಿ ಏನಾಗಲಿದೆ ಎಂಬುದರ ಕುರಿತು ಸತ್ಯವನ್ನು ಕೇಳಿದಾಗ ನೀವು ನಿಮ್ಮ ಕಣ್ಣೀರನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಈ ಘಟನೆಯು ಜೀವನವನ್ನು ಬದಲಾಯಿಸುತ್ತದೆ ಮತ್ತು ನೀವು ಅದನ್ನು ನಿರ್ಲಕ್ಷಿಸಿದರೆ ನಾನು ನಿಮಗೆ ಭರವಸೆ ನೀಡುತ್ತೇನೆ, ನಿಮ್ಮ ಜೀವನದುದ್ದಕ್ಕೂ ನೀವು ವಿಷಾದಿಸುತ್ತೀರಿ. ಅಂತಹ ಅವಕಾಶ, ಅಂತಹ ಗ್ರಹ ಸಂಚಾರ ನಿಮ್ಮ ಜೀವಿತಾವಧಿಯಲ್ಲಿ ಈಗಾಗಲೇ ಸಂಭವಿಸಿದಂತೆ ಆಗಾಗ್ಗೆ ಬರುವುದಿಲ್ಲ ಸ್ನೇಹಿತರೆ. ಆದರೆ ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾ ರಾಣಿಯ ಎಲ್ಲ ನಿಜವಾದ ಭಕ್ತರು, ಬಾಲಾಜಿಯ ನಿಜವಾದ ಭಕ್ತರು ದಯವಿಟ್ಟು ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ನೀಡಿ ಮತ್ತು ನಿಜವಾದ ಹೃದಯದಿಂದ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ, ಬಾಲಾಜಿ ಮಹಾರಾಜ್ ಎಂದು 3 ಬಾರಿ ಬರೆಯಿರಿ. ಇದು ನಿಮಗೆ ಮಾತಾರಾಣಿ ಮತ್ತು ಬಾಲಾಜಿ ಮಹಾರಾಜರ ಎಲ್ಲ ನೇರ ಆಶೀರ್ವಾದ ಮತ್ತು ಪ್ರೀತಿಯನ್ನು ತರುತ್ತದೆ. ನಿಮ್ಮ ಇಡೀ ಕುಟುಂಬವು ಅದನ್ನು ಸ್ವೀಕರಿಸುತ್ತದೆ ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ ನಿಮ್ಮ ಜಾತಕದಲ್ಲಿ ಒಂದು ಪ್ರಮುಖ ಪವಾಡ ಸಂಭವಿಸಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹ ಸಂಚಾರ ಸ್ಥಾನವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಎಲ್ಲ ಜಾತಕಗಳಲ್ಲಿ 33 ಕೋಟಿ ದೇವರು ಮತ್ತು ದೇವತೆಗಳ ನೆರಳುಗಳು ಗೋಚರಿಸುತ್ತವೆ. ನಮಗೆ ಅಂತಹ ಸೂಚನೆಗಳು ಸಿಗುತ್ತಿವೆ ಸ್ನೇಹಿತರೆ. ನಿಮ್ಮ ಎಲ್ಲ ಜಾತಕಗಳಲ್ಲಿ ಶುಕ್ರನೊಂದಿಗೆ ಮಂಗಳನೊಂದಿಗೆ ಬುಧ ಮತ್ತು ಬುಧನಿಗೆ ಶನಿ ನಿಮ್ಮ ಜೀವಿತಾವಧಿಯಲ್ಲಿ ನಿಜವಾದ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಅಂತಹ ರಾಜಯೋಗವು ಒಂದು ಜಾತಕದಲ್ಲಿ ರೂಪುಗೊಂಡಾಗ ಒಬ್ಬ ವ್ಯಕ್ತಿಗೆ ಅವರ ಜೀವಿತಾವಧಿಯಲ್ಲಿ ಯಾವುದರ ಕೊರತೆಯೂ ಇರುವುದಿಲ್ಲ ಸ್ನೇಹಿತರೆ. ಇಂದಿನ ವಿಡಿಯೋವನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಈ ವಿಡಿಯೋ ನಿಮಗಾಗಿ ಮಾತ್ರವಲ್ಲ, ಎಲ್ಲರಿಗೂ. ಈ ವ್ಯಕ್ತಿ ಒಬ್ಬ ರೂಮೇಟ್ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಸ್ನೇಹಿತರೆ. ಇಂದಿನ ವಿಡಿಯೋ ದೇವರ ಆಶೀರ್ವಾದ. 33 ಕೋಟಿ ದೇವರು ಮತ್ತು ದೇವತೆಗಳು ನಿಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸುತ್ತುವರೆದಿದ್ದಾರೆ. ಎಲ್ಲ ನಂತರ 33 ಕೋಟಿ ದೇವರು ಮತ್ತು ದೇವತೆಗಳ ಆಶೀರ್ವಾದದೊಂದಿಗೆ ನೀವೆಲ್ಲರೂ ಯಾವ ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ? ಮುಂದಿನ 4 ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಪ್ರಮುಖ ಪವಾಡಗಳು ಸಂಭವಿಸುತ್ತವೆಯೇ? ಹೌದು ಸ್ನೇಹಿತರೆ, ನಾವು ಇದನ್ನೆಲ್ಲ ನಿಮಗೆ ವಿವರವಾಗಿ ವಿವರಿಸುತ್ತೇವೆ. ಇದರೊಂದಿಗೆ ಮುಂದಿನ 24 ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಸ್ಸಂದೇಹವಾಗಿ ಏನಾಗಲಿದೆ ಎಂಬುದರ ಕುರಿತು ನಿಮ್ಮನ್ನು ಯೋಚಿಸುವಂತೆ ಮಾಡುವ ಕೆಲವು ಪ್ರಮುಖ ಸಂಗತಿಗಳು ಅಥವಾ ಘಟನೆಗಳನ್ನು ಸಹ ನಾವು ಹಂಚಿಕೊಳ್ಳುತ್ತೇವೆ. ಹೌದು ಸ್ನೇಹಿತರೆ, ಈ ವಿಡಿಯೋವನ್ನು ಮಾಡಲು ನಮಗೆ 8 ರಿಂದ 10 ಗಂಟೆಗಳು ಬೇಕಾಯಿತು ಮತ್ತು ನಾವು ಪ್ರತಿಯಾಗಿ ಏನನ್ನು ನಿರೀಕ್ಷಿಸುವುದಿಲ್ಲ. ನಿಮ್ಮ ಜೀವನವನ್ನು ಮುಂದುವರಿಸಿ, ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಆನಂದಿಸಿ. ಭವಿಷ್ಯದಲ್ಲಿ ನೀವು ಯಾವುದೇ ಅಜಾಗರೂಕ ತಪ್ಪುಗಳನ್ನು ಮಾಡದಂತೆ ನಾವು ತುಂಬಾ ಶ್ರಮವಹಿಸುತ್ತೇವೆ ಮತ್ತು ಸ್ನೇಹಿತರೆ, ನಾವು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸುವುದಿಲ್ಲ. ನಮ್ಮ ಕಠಿಣ ಪರಿಶ್ರಮಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಧನ್ಯವಾದಗಳು ಗುರೂಜಿ ಎಂದು ಬರೆಯಿರಿ. ಅದು ನಮ್ಮ ಹೃದಯಗಳನ್ನು ಸಂತೋಷದಿಂದ ತುಂಬುತ್ತದೆ. ಹೌದು ಸ್ನೇಹಿತರೆ, ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಭರವಸೆಗಳು ಕೇವಲ ಕ್ಷುಲ್ಲಕವಲ್ಲ. ಭಾಗೇಶ್ವರ ಧಾಮ ಸರ್ಕಾರ್ ಹೆಸರಿನಲ್ಲಿ ಸಾಕ್ಷಿಯಾಗಿ ಬೆಂಕಿ ಮತ್ತು ನನ್ನ ಕೈಯಲ್ಲಿ ಗೀತೆಯೊಂದಿಗೆ ಇಂದಿನ ಭವಿಷ್ಯವಾಣಿಯಲ್ಲಿನ ಒಂದೇ ಒಂದು ವಿಷಯವು ನಿಮ್ಮ ಜೀವನದಲ್ಲಿ ನಿಜವಾಗದಿದ್ದರೆ ನನ್ನ ಜೀವನದುದ್ದಕ್ಕೂ ನಾನು ಬಾಯಿ ಮುಚ್ಚಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಭವಿಷ್ಯವನ್ನು ನುಡಿಯುವುದನ್ನು ನಾನು ಬಿಟ್ಟುಬಿಡುತ್ತೇನೆ. ಇದು ನನ್ನ ಹೆಮ್ಮೆಯಲ್ಲ, ಇದು ನನ್ನ ದೇವತೆಯ ಮೇಲಿನ ನನ್ನ ನಂಬಿಕೆ. ಅದನ್ನು ಬರೆಯಿರಿ. ನ್ಯಾಯಾಲಯದಲ್ಲಿ ಕಾಗದಗಳಿಗೆ ಸಹಿ ಹಾಕದಂತೆ ಇಂದು ವಿಶ್ವವು ನಿಮ್ಮ ಭವಿಷ್ಯವನ್ನು ಮುಚ್ಚಲಿದೆ. ಮುಂದಿನ 24 ಗಂಟೆಗಳು ನಿಮಗೆ ಸಾಮಾನ್ಯ ಸಮಯವಲ್ಲ. ಈ ಸಮಯವು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಅಥವಾ ಅಜಾಗರೂಕತೆಯ ಬೆಲೆಯನ್ನು ಶಾಶ್ವತವಾಗಿ ನಿಮಗೆ ಕಳಿಸುತ್ತದೆ. ಒಂದು ಸಣ್ಣ ತಪ್ಪು ಹೆಜ್ಜೆ, ತಪ್ಪಾದ ನಂಬಿಕೆಯು ನಿಮ್ಮನ್ನು ರಕ್ತದ ಕಣ್ಣೀರು ಸುರಿಸುವಂತೆ ಮಾಡಬಹುದು ಮತ್ತು ನೀವು ಅದೇ ಸಮಯವನ್ನು ಪ್ರಜ್ಞಾಪೂರ್ವಕವಾಗಿ ನಂಬಿಕೆ ಮತ್ತು ತಿಳುವಳಿಕೆಯೊಂದಿಗೆ ಕಳೆದರೆ ಅಂತಹ ಪವಾಡಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತವೆ. ನಿಮ್ಮ ನೆರೆಹೊರೆಯವರು ಸಹ ಇದು ಹೇಗೆ ಸಂಭವಿಸಿತು ಎಂದು ಆಶ್ಚರ್ಯಪಡುತ್ತಾರೆ. ನಿಮ್ಮಲ್ಲಿ ಅನೇಕರು ನಿಮ್ಮ ಅದೃಷ್ಟಕ್ಕೆ ಸೋತಿದ್ದಾರೆ. ನೀವು ಯುಗಗಳಿಂದ ಓಡುತ್ತಿದ್ದೀರಿ, ಆದರೆ ನಿಮ್ಮ ಗಮ್ಯ ಸ್ಥಾನವನ್ನು ಎಂದಿಗೂ ತಲುಪಲಿಲ್ಲ. ಕೆಲವೊಮ್ಮೆ ಹಣವು ನಿಮ್ಮನ್ನು, ಕೆಲವೊಮ್ಮೆ ಸಂಬಂಧಗಳನ್ನು, ಕೆಲವೊಮ್ಮೆ ನಿಮ್ಮ ದೇಹವನ್ನು, ಕೆಲವೊಮ್ಮೆ ಸ್ನೇಹಿತರನ್ನು ದ್ರೋಹ ಮಾಡಿದೆ. ದಿನವಿಡೀ ನಗುತ್ತಿದ್ದ ನಂತರವೂ ನಿಮ್ಮ ಹೃದಯವು ಒಳಗೆ ಮುರಿದು ರಾತ್ರಿಯಲ್ಲಿ ನಿಮ್ಮ ದಿಂಬಿನ ಮೇಲೆ ಮಲಗಿ ಮೌನವಾಗಿ ಅಳುತ್ತೀರಿ. ನೀವು ಅನೇಕ ಬಾರಿ ಆಕಾಶದತ್ತ ನೋಡಿ, ಓ ದೇವರೇ, ನನ್ನನ್ನು ಏಕೆ ಪರೀಕ್ಷಿಸಬೇಕು ಎಂದು ಕೇಳಿರಬೇಕು. ಈ ಪ್ರಶ್ನೆ ಎಂದಾದರೂ ನಿಮ್ಮ ಹೃದಯದಿಂದ ಉದ್ಭವಿಸಿದ್ದರೆ ಈ ಸಂದೇಶವು ನಿಮಗಾಗಿ ಎಂದು ತಿಳಿಯಿರಿ.
ಈ ವಿಡಿಯೋ, ಈ ಪದಗಳು, ಈ ಕ್ಷಣವು ನಿಮ್ಮ ಪರದೆಯ ಮೇಲೆ ಕಾಣಿಸಿಕೊಂಡಿರುವುದು ಇದು ಮೇಲಿನಿಂದ ಕಳುಹಿಸಲಾದ ಸಂಕೇತವಾಗಿದೆ. ಇಂದಿನ ಗ್ರಹಗಳ ಸ್ಥಾನವು ವೇದಗಳು, ಶಾಸ್ತ್ರಗಳು, ರಾಜಯೋಗ ಮತ್ತು ಅಮೃತ ಸಿದ್ಧಿಯಂತಹ ಅಪರೂಪದ ಸಂಯೋಜನೆಗಳ ಸಂಗಮ ಎಂದು ಕರೆಯಲ್ಪಡುತ್ತದೆ. ವಿಧಿಯ ಚಕ್ರವು ಇದ್ದಕ್ಕಿದ್ದಂತೆ ವೇಗಗೊಳ್ಳುವಾಗ 100 ವರ್ಷಗಳಿಗೊಮ್ಮೆ ಇಂತಹ ಕಾಕತಾಳೀಯ ಸಂಭವಿಸುತ್ತದೆ. ಆದರೆ ಗೀತೆಯು ಉದಾತ್ತ ಆತ್ಮವು ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳುತ್ತದೆ ಮತ್ತು ತನ್ನನ್ನು ತಾನೇ ಕೆಳಕ್ಕೆ ಇಳಿಸಿಕೊಳ್ಳುತ್ತದೆ ಎಂದು ಹೇಳುತ್ತದೆ. ಇದು ಕೇವಲ ಸ್ಫೂರ್ತಿದಾಯಕ ವಾಕ್ಯವಲ್ಲ, ನಿಮಗಾಗಿ ಈಗಾಗಲೇ ಬರೆಯಲಾದ ಕಾಣದ ಕಥೆಯ ಒಂದು ನೋಟ. ಇದು ಮೊದಲನೆಯದು, ನಿಮ್ಮ ಶತ್ರುವಿನ ನಾಶದ ಬಗ್ಗೆ ನಿಮ್ಮ ಮುಂದೆ ನಗುತ್ತಾ ಆದರೆ ಹಿಂದಿನಿಂದ ನಿಮ್ಮ ಬೆರಳುಗಳಿಗೆ ಕೊಡಲಿಯನ್ನು ಹಿಡಿಯುವವನು. ಎರಡನೆಯದು, ಸಂಪತ್ತು, ಸಮೃದ್ಧಿ ಮತ್ತು ವೈಭವವು ನಿಮ್ಮ ಕಡೆಗೆ ಹರಿಯುವ ಬಾಗಿಲಿನ ಬಗ್ಗೆ 7 ಜೀವಮಾನಗಳ ಕಷ್ಟ, ಅಭಾವ ಮತ್ತು ಅವಮಾನದ ಅಧ್ಯಾಯವನ್ನು ಮುಚ್ಚುತ್ತದೆ. ಮೂರನೆಯದು, ಎಷ್ಟು ಕಟುವಾದ ಮತ್ತು ಆಳವಾದದ್ದೆಂದರೆ ಅದನ್ನು ಕೇಳಲು ಕಲ್ಲಿನ ಹೃದಯದ ಅಗತ್ಯವಿದೆ, ಏಕೆಂದರೆ ಇದು ಜೀವನ ಮತ್ತು ಸಾವಿನ ನಡುವೆ ಒದ್ದಾಡುತ್ತಿರುವ ಬಿಕ್ಕಟ್ಟನ್ನು ತಪ್ಪಿಸುವುದನ್ನು ಒಳಗೊಂಡಿರುತ್ತದೆ. ಇದು ಕಾಳಸರ್ಪ, ಹಠಾತ್ ಅಪಘಾತ, ಹಠಾತ್ ವಿನಾಶ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವ ಶಕ್ತಿಯನ್ನು ಒಳಗೊಂಡಿದೆ. ಇಂದು ಸಂಜೆ ನಿಖರವಾಗಿ ಸಂಜೆ 6:20 ನಿಮ್ಮ ಜಾತಕದಲ್ಲಿ ಮಹಾತಾಂಡವ ಯೋಗವು ಪ್ರಾರಂಭವಾಗುತ್ತದೆ. ಈ ತಾಂಡವವು ವಿನಾಶದ ಬಗ್ಗೆ ಅಲ್ಲ, ಅನ್ಯಾಯದ ವಿರುದ್ಧ ನ್ಯಾಯದ ಬಗ್ಗೆ. ಆದರೆ ಮಹಾದೇವನ ತಾಂಡವವು ಎಲ್ಲವನ್ನೂ ಅಲುಗಾಡಿಸುವಂತೆಯೇ ಈ ಸಮಯವು ಹೃದಯಹೀನರಿಗೆ ಅಗಾಧವಾಗಿರಬಹುದು. ಈ 24 ಗಂಟೆಗಳಲ್ಲಿ ನೀವು ನಿಮ್ಮ ಮಾತುಗಳನ್ನು, ನಿಮ್ಮ ಒಡನಾಟವನ್ನು ಮತ್ತು ನಿಮ್ಮ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ನಿಮ್ಮನ್ನು ಮೇಲಕ್ಕೆತ್ತಬಲ್ಲ ಅದೇ ಯೋಗವು ತೀವ್ರ ಹೊಡೆತವನ್ನು ನೀಡಬಹುದು. ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ, ಇಂದಿನ ಭಾಷಣಗಳನ್ನು ತಮಾಷೆಯಾಗಿ ಕೇಳಬೇಡಿ. ಈ ವಿಷಯಗಳು ನಿದ್ರೆಯನ್ನು ಕಸಿದುಕೊಳ್ಳುತ್ತವೆ, ಆದರೆ ಅವು ಜೀವನವನ್ನು ರೂಪಿಸುತ್ತವೆ. ಪೂರ್ಣಗೊಳ್ಳುವ ಮೊದಲೇ ವಿಷಯಗಳು ತಪ್ಪಾಗುತ್ತವೆ ಎಂದು ನೀವು ಆಗಾಗ ಭಾವಿಸಿರಬಹುದು. ವಿಷಯಗಳು ಸ್ಥಗಿತಗೊಳ್ಳುತ್ತವೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿಯೇ ಕಾಣುತ್ತದೆ, ಆದರೆ ಹೆಸರಿರದ ಭಯ ಒಂದು ಒಳಗೆ ಅಡಗಿರುತ್ತದೆ. ನೀವು ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲು ಹೊರಟಾಗ ಇದ್ದಕ್ಕಿದ್ದಂತೆ ಏನು ನಿಮ್ಮನ್ನು ಅಡ್ಡಿಪಡಿಸುತ್ತದೆ? ಕೆಲವೊಮ್ಮೆ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ, ಕೆಲವೊಮ್ಮೆ ಯಾರಾದರೂ ಕರೆ ಮಾಡುತ್ತಾರೆ, ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಅಶಾಂತಿ ಅನುಭವಿಸುತ್ತೀರಿ. ನೀವು ಅದನ್ನು ಕಾಕತಾಳೀಯ ಎಂದು ತಳ್ಳಿ ಹಾಕುತ್ತೀರಿ, ಆದರೆ ಇಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ಇದು ಕಾಕತಾಳೀಯವಲ್ಲ. ಇದು ನಿಮ್ಮ ಜೀವನವು ಬದಲಾಗಬಹುದಾದ ಹಂತವನ್ನು ತಲುಪುವುದನ್ನು ತಡೆಯುವ ಅದೃಶ್ಯ ಸರಪಳಿಯಾಗಿದೆ. ನಿಮ್ಮ ಮನೆಯ ಹೊಸ್ತಿಲಿನ ಕೆಳಗೆ, ಗೋಡೆಗಳ ಮೂಲೆಗಳಲ್ಲಿ ಬೆಳಕು ಮೊದಲು ಆಶೀರ್ವಾದಗಳನ್ನು ಪಡೆಯಬೇಕಾದ ಈಶಾನ್ಯ ಮೂಲೆಯಲ್ಲಿ ಬೇರೆಡೆ ನಿಶ್ಚಲ ಶಕ್ತಿಯಿದೆ. ಇದು ಯಾರೊಬ್ಬರ ದುಷ್ಟ ಆಲೋಚನೆಗಳು, ನಿಂದನೆಗಳು, ಶಾಪಗಳು, ಅಸೂಯೆ ಅಥವಾ ಕುಟುಂಬದೊಳಗೆ ಹುಟ್ಟಿದ ನಕಾರಾತ್ಮಕತೆಯ ಪರಿಣಾಮವಾಗಿರಬಹುದು. ನೀವು ಎಲ್ಲ ಆಚರಣೆಗಳನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ, ಆದರೆ ನಿಮ್ಮ ಹೃದಯ ಭಾರವಾಗಿರುತ್ತದೆ. ಹೊರಗಿನಿಂದ ಅಲ್ಲ, ಒಳಗಿನಿಂದ ಮರವನ್ನು ತಿನ್ನುವ ಅದೇ ಗೆದ್ದಲು. ಇಂದು ಈ 24 ಗಂಟೆಗಳು ಈ ಗೆದ್ದಲನ್ನು ಬೇರು ಸಹಿತ ಕಿತ್ತುಹಾಕಲು ಉದ್ದೇಶಿಸಲಾಗಿದೆ. ಭಾಗೇಶ್ವರ ಧಾಮದ ದೈವಿಕ ಶಕ್ತಿ, ಹನುಮಂತನ ಶಕ್ತಿ ಮತ್ತು ಶನಿದೇವನ ನ್ಯಾಯ ಎಲ್ಲವೂ ಒಟ್ಟಾಗಿ ನಿಮ್ಮ ಜಾತಕದಲ್ಲಿನ ನಿಮ್ಮನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿದೆ, ಏಕೆಂದರೆ ಒಳಗೆ ಕೊಳೆಯನ್ನು ಹೊಂದಿರುವವನ ಮನೆಯಲ್ಲಿ ದೀಪವು ಪೂರ್ಣ ಬೆಳಕನ್ನು ನೀಡಲು ಸಾಧ್ಯವಿಲ್ಲ. ಈಗ ಮೊದಲ ಮಹಾಶಕ್ತಿಯ ಕಡೆಗೆ ತಿರುಗೋಣ. ಅದೃಷ್ಟ ಹಠಾತ್ ಏರಿಕೆ. ನಾನು ನಿಮಗೆ ಹೇಳಿದೆ, ಇಂದು ಸಂಜೆ 6:20 ಪ್ರಾರಂಭಿಸಿ ಕಾಣದ ಸರಪಳಿಗಳ ನೃತ್ಯ ಪ್ರಾರಂಭವಾಗುತ್ತದೆ. ಇಂದು ರಾತ್ರಿ 12 ಗಂಟೆ ಮೊದಲು ನೀವು ಎಂದಿಗೂ ಊಹಿಸದ ಸಂದೇಶ, ಕರೆ, ಇಮೇಲ್ ಅಥವಾ ಸುದ್ದಿಯನ್ನು ಸ್ವೀಕರಿಸುವುದು ಬಹುತೇಕ ಖಚಿತ. ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮ ಮುಗುಳ್ನಗುತ್ತಿರುವ ದೋಣಿಯ ರಕ್ಷಕನಾಗಿ ದೇವರು ನೇಮಿಸಿರುವವನು ಇವನಾಗಿರುತ್ತಾನೆ. ಈ ಅವಕಾಶ, ಈ ಕೊಡುಗೆ, ಈ ಮಾಹಿತಿಯು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಆದರೆ ಇಲ್ಲಿಯೇ ಅತ್ಯಂತ ದೊಡ್ಡ ಪರೀಕ್ಷೆ ಪ್ರಾರಂಭವಾಗುತ್ತದೆ. ಕೆಲವೊಮ್ಮೆ ದೇವರು ಕಳುಹಿಸುತ್ತಾನೆ, ಆದರೆ ಮಾನವರು ಗುರುತಿಸಲು ವಿಫಲರಾಗುತ್ತಾರೆ. ನೀವು ನಿರೀಕ್ಷಿಸುವ ಮುಖವು ದೂರ ತಿರುಗುತ್ತದೆ ಮತ್ತು ಜನಸಂದಣಿಯಲ್ಲಿ ನೀವು ಎಂದಿಗೂ ಪರಿಗಣಿಸದ ಮುಖವು ಆಶೀರ್ವಾದವಾಗಿ ಪರಿಣಮಿಸುತ್ತದೆ. ಇಂದು ರಾತ್ರಿ ನೀವು ಎದುರಿಸುವ ಯಾವುದೇ ಚಿಹ್ನೆ, ಅವಕಾಶ ಅಥವಾ ವ್ಯಕ್ತಿಯನ್ನು ಕೇವಲ ಸಿಹಿ ಮಾತುಗಳಿಂದ ನಿರ್ಣಯಿಸಬೇಡಿ. ಅವರ ಉದ್ದೇಶಗಳು, ಅವರ ಸತ್ಯ ಮತ್ತು ಅವರ ಕಾರ್ಯಗಳನ್ನು ಗುರುತಿಸಿ. ಹಳೆಯ ಭಯ ಅಥವಾ ಹಳೆಯ ಆಲೋಚನೆಗಳಿಂದಾಗಿ ನೀವು ಅವನನ್ನು ತಿರಸ್ಕರಿಸಿದರೆ, 100 ವರ್ಷಗಳಲ್ಲಿ ನಿರ್ಮಿಸಲಾದ ಈ ರಾಜಯೋಗವು ಮರಳಿನಂತೆ ನಿಮ್ಮ ಬೆರಳುಗಳಿಂದ ಜಾರಿಹೋಗುತ್ತದೆ. ಅವನು
ಯಾರೆಂದು ನೀವು ಆಶ್ಚರ್ಯಪಡುತ್ತೀರಿ. ಅವನ ಹೆಸರಿನ ಮೊದಲ ಅಕ್ಷರ ಹೇಗಿರುತ್ತದೆ? ಅವನು ಯಾವ ವೇಷದಲ್ಲಿ ನಿಮ್ಮ ಬಳಿಗೆ ಬರುತ್ತಾನೆ? ಸ್ನೇಹಿತರೆ, ಅಧಿಕಾರಿ, ಕ್ಲೈಂಟ್, ಗುರು, ಒಡನಾಡಿ ಅಥವಾ ಅಪರಿಚಿತ ವ್ಯಕ್ತಿ, ನಾನು ಈ ಎಲ್ಲ ರಹಸ್ಯಗಳನ್ನು ನಿಮಗೆ ಬಹಿರಂಗಪಡಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ಈ ಮೊದಲ ಮಹಾಶಕ್ತಿ ಅರೆ ಮನಸ್ಸಿನಿಂದ ಕೆಲಸ ಮಾಡುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಮಾಡಲು ನೀವು ಆಂತರಿಕ ನಂಬಿಕೆ ಮತ್ತು ಬಾಹ್ಯ ಜಾಗರೂಕತೆಯನ್ನು ಹೊಂದಿರಬೇಕು. ಈಗ ನಿಮ್ಮ ಸಂಪತ್ತಿಗೆ ನೇರವಾಗಿ ಸಂಬಂಧಿಸಿದ ಎರಡನೆಯ ಮಹಾಶಕ್ತಿಗೆ ಬಾಗಿಲು ತೆರೆಯೋಣ. ಜನರು ಹಣವು ಕೊಳಕು ಎಂದು ಹೇಳುತ್ತಾರೆ, ಆದರೆ ಗೀತೆಯು ಅದು ಸಂತೋಷಕ್ಕಾಗಿ ಮಾತ್ರವಲ್ಲದೆ ಧಾರ್ಮಿಕ ಉದ್ದೇಶಗಳಿಗಾಗಿಯೂ ಸಹ ಒಂದು ಸಾಧನವಾಗಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಹಣವು ಸರಿಯಾದ ಕೈಗೆ ಬಂದಾಗ ಅದು ಎಲ್ಲವನ್ನೂ ಸುಧಾರಿಸುತ್ತದೆ. ತ್ಯಾಗಗಳು, ದಾನ, ಸೇವೆ, ಕುಟುಂಬ, ಭವಿಷ್ಯ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಎದುರಿಸಿದ ಎಲ್ಲ ಆರ್ಥಿಕ ಅಡೆತಡೆಗಳು, ನಿಂತ ನಿಧಿಗಳು, ಮರುಪಾವತಿಸಿದ ಸಾಲಗಳು, ಸಿಲುಕಿಕೊಂಡ ಸಂಬಳಗಳು, ವರ್ಷಗಳಿಂದ ಹೆಚ್ಚಾಗದ ಆದಾಯ ಕೇವಲ ಸಂದರ್ಭಗಳಲ್ಲ, ಆದರೆ ಸಂಕೀರ್ಣ ಗ್ರಹಗಳ ಸಂಯೋಜನೆ. ಇಂದು ರಾತ್ರಿ ವರ್ಷಗಳಿಂದ ನಿಮ್ಮ ಸಂಪತ್ತಿನ ದಾರಿಯಲ್ಲಿ ನಿಂತಿರುವ ಬೀಗ ಮುರಿಯಲಿದೆ. ಬೆಂಕಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಇಂದು ಸೂರ್ಯಾಸ್ತ ಮತ್ತು ನಾಳೆ ಸೂರ್ಯೋದಯದ ನಡುವೆ ನಿಮ್ಮ ಜೀವನದಲ್ಲಿ ಒಂದು ಹಣಕಾಸಿನ ಚಿಹ್ನೆ ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತದೆ ಎಂದು ನಾನು ಘೋಷಿಸುತ್ತೇನೆ. ಈ ಚಿಹ್ನೆಯು ಹಳೆಯ ಫೈಲ್ನಿಂದ ಆಗಿರಬಹುದು, ಯಶಸ್ವಿ ಹೂಡಿಕೆಯಾಗಿರಬಹುದು, ಹಠಾತ್ ಅವಕಾಶವಾಗಿರಬಹುದು, ಹಳೆಯ ಲಾಟರಿಯಾಗಿರಬಹುದು. ನಿಮ್ಮ ತಿಜೋರಿಯ ಬೀಗವು ಕೇವಲ ಒಂದು ಕೀಲಿಯಿಂದ ತೆರೆಯುವುದಿಲ್ಲ, ಆದರೆ ನಿಮ್ಮ ಪೂರ್ವಜರ ಅನುಗ್ರಹ ಮತ್ತು ನಿಮ್ಮ ಉದ್ದೇಶಗಳಿಂದ ತೆರೆಯುತ್ತದೆ. ಮತ್ತು ಪೂರ್ವಜರು ತಮ್ಮ ಆಶೀರ್ವಾದವನ್ನು ಕನಿಷ್ಠ ಒಬ್ಬ ವ್ಯಕ್ತಿಯು ತಮ್ಮ ಸಂಪತ್ತಿನ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡುವ ಮನೆಯ ಮೇಲೆ ಮಾತ್ರ ಸುರಿಸುತ್ತಾರೆ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರ ಬದಲಾವಣೆಗಳನ್ನು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ಒಂದು ಬಲ್ಬ್ ಫ್ಯೂಸ್ ಆಗುತ್ತದೆ, ಕೆಲವೊಮ್ಮೆ ವಸ್ತುಗಳು ಬೀಳುತ್ತವೆ, ಕೆಲವೊಮ್ಮೆ ನೀವು ಇದ್ದಕ್ಕಿದ್ದಂತೆ ಅಲ್ಲಿ ಕುಳಿತುಕೊಳ್ಳಲು ಇಷ್ಟವಿರುವುದಿಲ್ಲ, ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ವಸ್ತುಗಳನ್ನು ಸ್ಥಳಾಂತರಿಸಲಾಗುತ್ತದೆ. ಇದೆಲ್ಲವೂ ಕಾರಣವಿಲ್ಲದೆ ಅಲ್ಲ. ಸಂಪತ್ತಿನ ಶಕ್ತಿಯು ಮನೆಗೆ ಪ್ರವೇಶಿಸುವ ಮೂಲೆ ಇದು, ಮತ್ತು ಆ ನಿಶ್ಚಲ ಅಲೆ ನೆಲೆಗೊಂಡರೆ ಆಶೀರ್ವಾದಗಳು ಮನೆಯ ಹೊರಗೆ ಉಳಿಯುತ್ತವೆ. ನಾನು ಇಂದು ನಿಮಗೆ ಹೇಳಲಿರುವ ಮೂರನೆಯ ವಿಷಯವು ಆ ಮೂಲೆಯಿಂದ ಕತ್ತಲೆಯನ್ನು ಶಾಶ್ವತವಾಗಿ ತೆಗೆದುಹಾಕುತ್ತದೆ, ಆದರೆ ಅದರ ಪರಿಸ್ಥಿತಿಗಳು ಕಟ್ಟುನಿಟ್ಟಾಗಿವೆ. ಮೂರನೆಯ ವಿಷಯವು ನಿಮ್ಮ ಮನೆಯ ಮೇಲೆ ಅದೃಶ್ಯ ಮೋಡದಂತೆ ಸುಳಿದಾಡಲು ಪ್ರಾರಂಭಿಸಿರುವ ಬಿಕ್ಕಟ್ಟಿಗೆ ನೇರವಾಗಿ ಸಂಬಂಧಿಸಿದೆ. ಹಿಂದಿನ ಪ್ರಕರಣ, ಗಂಭೀರ ಅನಾರೋಗ್ಯ, ನಿಮ್ಮ ಮನಸ್ಸಿನಲ್ಲಿ ಅಸಾಧ್ಯವೆಂದು ನೀವು ಪರಿಗಣಿಸಿದ್ದ ಸಮಸ್ಯೆ, ಇವೆಲ್ಲವೂ ಕಾರಣವಿಲ್ಲದೆ ಜನರನ್ನು ಸಿಲುಕಿಸುವ ಅದೇ ಸರ್ಪದಂತಹ ಶಕ್ತಿಯ ಲಕ್ಷಣಗಳಾಗಿವೆ. ಈ ಶಕ್ತಿಯನ್ನು ಕೇವಲ ಮಂತ್ರಗಳಿಂದ ಮುರಿಯಲಾಗುವುದಿಲ್ಲ, ಆದರೆ ಸ್ವಯಂ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಸಂಯೋಜನೆಯಿಂದ. ಇಂದು ಸಂಜೆ. ಆದರೆ ಅದು ಎಷ್ಟು ಶಕ್ತಿಶಾಲಿ ಎಂದರೆ, ನಂಬಿಕೆ ಮತ್ತು ಶುದ್ಧ ಹೃದಯದಿಂದ ಮಾಡಿದರೆ ಅದು ಜೀವನ ಮತ್ತು ಸಾವಿನ ನಡುವಿನ ಅಪಾಯದ ಅಂಚನ್ನು ಮೊಂಡಾಗಿಸಬಹುದು. ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ನೀವು ಈ ಒಂದು ಕೆಲಸವನ್ನು ಪೂರ್ಣ ಹೃದಯದಿಂದ ತೋರಿಸಿಕೊಳ್ಳದೆ ಇತರರಿಗೆ ಹೇಳದೆ ಮಾಡಿದರೆ, ನಾಳೆ ಬೆಳಿಗ್ಗೆ ನೀವು ವರ್ಷಗಳಲ್ಲಿ ಅನುಭವಿಸದಷ್ಟು ಹಗುರವಾಗಿರುತ್ತೀರಿ. ಆದರೆ ನೀವು ಇದನ್ನು ಕೇವಲ ನೋಡಿ ಎಂಬ ಮನಸ್ಥಿತಿಯಿಂದ ಮಾಡಿದರೆ ಅಥವಾ ಸೋಮಾರಿತನದಿಂದ ಮುಂದೂಡಿದರೆ, ಈ ಮೂರು ವಿಷಯಗಳ ಶಕ್ತಿ ಕೇವಲ ಕೇಳುವಿಕೆಗೆ ಸೀಮಿತವಾಗಿದೆ.